ಇಲ್ಲಿ ಸಿಎಂ ಡಿಕೆಯನ್ನ ಹೊಗಳಿದ್ದಾರೆ, ಸಿದ್ದರಾಮಯ್ಯನವರನ್ನು ತೆಗಳಿದ್ದಾರೆ ಹಳ್ಳಿ ಹಕ್ಕಿ ವಿಶ್ವನಾಥ್. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭಾರಿ ಹೊಗಳಿರುವಂಥದ್ದು, ಸಿದ್ದರಾಮಯ್ಯನವರನ್ನು ತೆಗಳಿದ್ದಾರೆ, ಡಿಕೆ ಗುಣಗಾನವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆಲ್ಲ ಒಂದು ಕಡೆ ಕುಕ್ಕಿರುವಂಥದ್ದು ಎಚ್ ವಿಶ್ವನಾಥ್. ಸಿದ್ದು ಹೆಸರು ಹೇಳದೆ ಮಾತನಾಡೋದಿಲ್ಲ ಅವರು. ಇಲ್ಲಿ ಹಳ್ಳಿ ಹಕ್ಕಿ ಅಂತಾನೆ ಕರೆಸ್ಕೊಳ್ಳುವಂತಹ ವಿಶ್ವನಾಥ್ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೊಗಳಿದ್ದಾರೆ, ಗುಣಗಾನ ಮಾಡಿದ್ದಾರೆ. ಸಿದ್ದುಗೆ ಕುಕ್ಕಿದ್ದಾರೆ ಎಚ್ ವಿಶ್ವನಾಥ್. ಸಿದ್ದು ಹೆಸರನ್ನ ಹೇಳದೆ ಮಾತಲ್ಲೂ ಕೂಡ ಕುಕ್ಕಿರುವಂಥದ್ದು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಸಿಗದಿರಲು ಸಿದ್ದರಾಮಯ್ಯನವರೇ ಕಾರಣ, ಮಗನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ತಪ್ಪಿಸಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅವರಿಗೆ. ತಮ್ಮ ಸ್ವಾರ್ಥಕ್ಕೆ ತನ್ವೀರ್ ಸೇಠ್ಗೆ ಸಿದ್ದರಾಮಯ್ಯ ಅನ್ಯಾಯವನ್ನ ಮಾಡಿದ್ದಾರೆ. ಇಲ್ಲಿ ಟಗರ ಹೆಸರು ಹೇಳದಂತೆ ಸ್ಫೋಟಕ ಆರೋಪವನ್ನ ಎಚ್ ವಿಶ್ವನಾಥ್ ಮಾಡಿರುವಂಥದ್ದು. ಸಿದ್ದರಾಮಯ್ಯನವರ ಹೆಸರನ್ನ ಎಲ್ಲೂ ಹೇಳಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾ ಇರುವಂಥದ್ದು, ಮಗನ ಭವಿಷ್ಯಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ, ತನ್ವೀರ್ ಸೇಠಿಗೆ ಅನ್ಯಾಯ ಮಾಡಿದ್ದಾರೆ, ಆ ರೀತಿಯಲ್ಲಿ ಅಂದ್ರೆ ಕುಕ್ಕಿರುವಂಥದ್ದು. ಇಲ್ಲಿ ಸಿದ್ದರಾಮಯ್ಯನವರ ಹೆಸರು ಹೇಳದೆ ಮಾತಲ್ಲೂ ಕುಕ್ಕಿದ್ದಾರೆ ವಿಶ್ವನಾಥ್. ಡಿ ಕೆ ಶಿವಕುಮಾರ್ ಅವರನ್ನ ಹೊಗಳಿದ್ದಾರೆ. ತನ್ವೀರ್ ಸೇಠ್ಗೆ ಏನು ಸಚಿವ ಸ್ಥಾನ ಕೈ ತಪ್ಪಿತು, ಅದಕ್ಕೆ ಕಾರಣ ಇಲ್ಲಿ ಸಿದ್ದರಾಮಯ್ಯನವರು ಮಗನ ಭವಿಷ್ಯ ಇದೆಯಲ್ಲ, ಭವಿಷ್ಯಕ್ಕೋಸ್ಕರ ಅವನ ಭವಿಷ್ಯಕ್ಕೆ ಏನು ತೊಂದರೆ ಆಗಬಾರ್ದಲ್ಲ, ಆ ಕಾರಣಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ತನ್ವೀರ್ ಸೇಠ್ಗೆ ಸಿದ್ದರಾಮಯ್ಯ ಅನ್ಯಾಯವನ್ನ ಮಾಡಿದ್ದಾರೆ ಅಂತ ಎಚ್ ವಿಶ್ವನಾಥ್ ಇಂಡೈರೆಕ್ಟ್ ಆಗಿ ಇಲ್ಲಿ ಸಿದ್ದರಾಮಯ್ಯನವರನ್ನ ಕುಕ್ಕಿರುವಂಥದ್ದು. ಅವ್ರ ಮಗನ ಭವಿಷ್ಯ ನೋಡ್ಕೋಬೇಕಲ್ಲ, ಅದಕ್ಕಾಗಿ ಇಲ್ಲಿ ತನ್ವೀರ್ ಸೇಠಿಗೆ ಅನ್ಯಾಯ ಮಾಡಿದ್ದಾರೆ. ತನ್ವೀರ್ ಸೇಠಿಗೆ ಇಲ್ಲಿ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಕಾರಣನೇ ಸಿದ್ದರಾಮಯ್ಯ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು ಎಚ್ ವಿಶ್ವನಾಥ್. ಡಿ ಕೆ ಶಿವಕುಮಾರ್ ಅವರನ್ನ ಹೊಗಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ಹೇಳದೆ ಸಿದ್ದರಾಮಯ್ಯನವರು ಕುಕ್ಕಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಭಾಳ ಜನ ಭಾಳ ಥರ ಮಾತಾಡ್ಬೋದು. ಯಾಕೆ ನಾನು ಕ್ಯಾಬಿನೆಟಲ್ಲಿ ಇದ್ದವನು ಸರ್. ಬಹುಶಃ ಈ ಕ್ಯಾಬಿನೆಟಲ್ಲಿ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಒಬ್ಬ ಕಾಂಗ್ರೆಸ್ನವನಿಗೆ ಒಂದು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತೇನೆ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅದೆಲ್ಲ ಇದೆ ಇಲ್ಲಿ, ಅದೆಲ್ಲ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ ನೀವು. ಬಟ್ ಅದರಲ್ಲೇನಪ್ಪ, ಒಂದು ನಮ್ಮ ತನ್ವೀರ್ ಸೇಠಿಗೆ ಕೊಡಬೇಕಾಗಿತ್ತು, ವೆರಿ ಸೀನಿಯರ್, 6 times ಹೋದಾಗಿತ್ತು. ಅದು ಕೊಡೋದಕ್ಕೆ ಏನಪ್ಪ ಅಂದರೆ ಪಾಪ ಬೇರೆಯವ್ರ ಸ್ವಾರ್ಥ ಇದೆ ಇದು. ಯಾಕೆಂದರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ ಹಿರಿಯ ಅವನು, ತಮ್ಮ ಮಗನಿಗೆ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪೋಯ್ತದೆ ಇದು ಅನ್ನೋ ಸ್ವಾರ್ಥ ಅವ್ರಿಗೆ ನಿಂತು ಪಾಪ ಅವ್ರಿಗೆ. ಈಗ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಬಗ್ಗೆ ಭಾಳ ಜನ ಭಾಳ ಥರ ಮಾತಾಡ್ಬೋದು. ಯಾಕೆ ನಾನು ಕ್ಯಾಬಿನೆಟಲ್ಲಿ ಇದ್ದವನು. ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನ ಕೊಟ್ಟಿದ್ದು ಡಿಕೆ, ಆದ್ರೆ ಅದನ್ನ ತಪ್ಪಿಸಿದ್ದು ಮೈಸೂರಿನ ಮಾಜಿ ಸಿಎಂ ಸಿದ್ದರಾಮಯ್ಯ. ಗಾಯತ್ರಿ ಮಂತ್ರಿ ಆಗೋದನ್ನ ತಡೆದಿದ್ದು ಸಿದ್ದರಾಮಯ್ಯ. ಸ್ವಜಾತಿಯ ನಾಯಕಿಗೆ ಸಿದ್ದರಾಮಯ್ಯ ಅನ್ಯಾಯವನ್ನ ಮಾಡಿದ್ದಾರೆ. ಅವ್ರದೇ ಜಾತಿ, ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕುರುಬರು ಗರಂ ಆಗಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಕುರುಬ ಸಮುದಾಯ ಸಿಟ್ಟಾಗಿದೆ. ಗಾಯತ್ರಿ ಶಾಂತೇಗೌಡಗೆ ಅನ್ಯಾಯ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಾತಲ್ಲೂ ಕುಕ್ಕಿದ್ದಾರೆ ಹಳ್ಳಿ ಹಕ್ಕಿ. ಸ್ವಜಾತಿಯವರಿಗೆ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯ. ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್, ಆದ್ರೆ ಅದನ್ನು ತಪ್ಪಿಸಿದ್ಯಾರು? ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಮೈಸೂರಿನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಿ ಇಲ್ಲಿ ಮಾತಿಗೂ ಸಿದ್ದರಾಮಯ್ಯನವರನ್ನು ಕುಕ್ಕಿರುವಂಥದ್ದು ಎಚ್ ವಿಶ್ವನಾಥ್. ಗಾಯತ್ರಿ ಮಂತ್ರಿ ಆಗೋದನ್ನ ತಡೆದಿದ್ದು ಸಿದ್ದರಾಮಯ್ಯ. ಸ್ವಜಾತಿಯ ನಾಯಕಿಯನ್ನ ತಡೆದಿದ್ದಾರೆ ಇವರು, ಸಚಿವ ಸ್ಥಾನದಿಂದ ಹೋಲ್ಡ್ ಮಾಡಿಸಿದ್ದಾರೆ ಇವರು. ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡೋಕೆ ರೆಡಿ ಇದ್ರು, ಆದ್ರೆ ಹೋಲ್ಡ್ ಮಾಡಿಸಿದ್ದು ಸಿದ್ದರಾಮಯ್ಯ ಅಂತ ಹೇಳಿ ಏನು ಎಚ್ ವಿಶ್ವನಾಥ್ ಸಿದ್ದರಾಮಯ್ಯನವರನ್ನ ಮಾತಿಗೂ ತಿವಿದಿದ್ದಾರೆ. ಹೆಣ್ಮಗಳಿಗೂ ಅಷ್ಟೇ, ಹೆಣ್ಮಗಳಿಗೆ ನಿಲ್ಲಿಸ್ತವ್ರು ಯಾರು? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಟಿವಿನ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ ಹೆಣ್ಣುಮಗಳಿಗೆ, ಹೆಣ್ಣು ಮಕ್ಕಳು ರಹಿತವಾದಂಥ ತಪ್ಪಿಸ್ತವ್ರು ಯಾರು? ಅದು ಹೇಳ್ರಿ, ಕೊಟ್ಟಿರ್ಲಿಲ್ವಾ? ಯಾಕೆ ಯಾರು ಅದನ್ನು ನಿಲ್ಲಿಸ್ತವ್ರು ಯಾರು? ಶೇರಿಂಗ್ ಸೆರೆಮನಿಗೆ ಬರಬೇಡ ಅಂದವ್ರು ಯಾರು? ಗಾಯತ್ರಿ ಅವರಿಗೆ ಎಲ್ಲ ಹೇಳಿ. ಈಗ ಇದು ಏನಾಗಿದೆ, ತಮ್ಮ ಸ್ವಾರ್ಥಕ್ಕೆ
ಇಡೀ ರಾಜ್ಯನೇ ಹಾಳು ಮಾಡಿದ್ದೀರಾ, ಇನ್ನೂ ಹಾಳು ಮಾಡಲೇಬೇಕು, ಇನ್ನೂ ಹಾಳು ಮಾಡಬೇಕಾ ನೀವು? ಹಾಂ ಏನು ಸಮಯ ನಿಮಗೆ ಗೊತ್ತಪ್ಪ, ಹೇಳಿ ಯಾರು ಮತ್ತೆ ಯಾರು ತಪ್ಪಿಸಿದ್ದು? ಅಲ್ಲ, ಇಟ್ಸ್ ಎನ್ ಓಪನ್ ಸೀಕ್ರೆಟ್. ಆ ಹೆಣ್ಮಗಳಿಗೆ ನೀ ಚಾರ್ಜ್ ತಗೋಬೇಡ ಹಾಗೆ ಹೀಗೆ ಅಂತ ಹಾಕ್ತೇವೆ ನಮ್ಮೂರವ್ರೆ ಮಾಜಿಗಳು. ಮಹಾದೇವಪ್ಪ ಅಲ್ಲ ಬಿಡ್ರಿ, ಮಹಾದೇವಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರೇನ್ರಿ? ಮತ್ತೆ ಅಲ್ಲ, ಈಗ ನೋಡ್ರಿ ಟಿ ವಿಲೆಲ್ಲ ಬಂತು, ನೀನು ಹೋಗಿ ಏನಾದ್ರು ಚಾರ್ಜ್ ಗೀರ್ ತಗೋಬೇಡ ನಡಿ ಮನೆಗೆ ಅಂದವ್ರು ಯಾರು? ಡಿ ಕೆ ಶಿವಕುಮಾರ ಕೊಟ್ಟಿದ್ದ, ಕಸಿದವ್ರು ಯಾರು? ಹೆಣ್ಮಕ್ಳಿಗೆ. ಅವ್ರಿಗೆ ಏನಪ್ಪ ಅಂದರೆ ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಲೇಬೇಕು ಸರಿ ಅಂತ ಇತ್ತು. ಯಾಕೆಂದರೆ ಇವರು CM ಆದಾಗೆಲ್ಲ ಉತ್ತರ ಕರ್ನಾಟಕದ ಕುರುಬರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವ್ರ ವಿರುದ್ಧ ಹತ್ಕೊಂಡು ಉರಿತಾ ಇದೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯ. ಒಬ್ಬರಿಗೂ ಕೊಡಲಿಲ್ಲ ಅಲ್ಲಿ ಮಂತ್ರಿಗಿರಿನ ಇವರು. ಇಲ್ಲಿ ಇವ್ರ ಮಗನ ಕೊಟ್ಕೊಂಡ್ರು, ಇನ್ಯಾವರು ಇವ್ರ ಖಾಸಗಿ ಖಜಾನೆ ಚೀಫ್ ಅವನ್ಯಾರೋ ಅವನಿಗೆ ಕೊಟ್ಟರು. ಎಂಥವನವನು? ಅವನಿಗೆ ಬೆಂಗಳೂರು. ಬೇರೆಯವ್ರಿಗೆ ಕೊಡಬೇಡ್ವೆ? ಅದು ಪಾಪ ಈ ಯಮ್ಮನಿಗೆ ಕೊಡಿ ಅಂದವರು ಇವರೇ. ಆಮೇಲೆ ಸ್ವಲ್ಪ ಗಲಾಟೆ ಬೇಡ, ಯಾರು ಹೇಳ್ದವ್ರು ಕೊಡು ಅಂತ, ಹಾಂ. ಈ ಇಬ್ಬಂದಿ ನಾಟಕಗಳು ಸ್ವಾರ್ಥ ಬಿಡಬೇಕಿತ್ತು. ಈ ಹೆಣ್ಮಗಳಿಗೂ ಅಷ್ಟೇ, ಹೆಣ್ಮಕ್ಳು